ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ, ಬೇಟಿ ಪಡಾವೋ ಬೇಟಿ ಬಚಾವೋ ಇದೆಲ್ಲ ಸರ್ಕಾರದ ಧ್ಯೇಯೋದ್ದೇಶ. ಅಂದರೆ ಹೆಣ್ಮಕ್ಕಳ ಸಬಲೀಕರಣಕ್ಕಾಗಿ ಒಂದು ಕೋಟನ್ನು ಹೇಳ್ತಾಯಿದ್ರು. ಅದು ನಿಜಕ್ಕೂ ಈಗ ಕನಸನ್ನು ಅಂದರೆ ನನಸಾಗಿಸಿದೆ. ಯಾಕೆಂದರೆ ಹೆಣ್ಮಕ್ಳು ಈಗ ಎಲ್ಲ ಕ್ಷೇತ್ರದಲ್ಲೂ ಮುನ್ನುಡಿಯನ್ನು ಬರಿತಾ ಇದ್ದಾರೆ, ಎಲ್ಲ ಕ್ಷೇತ್ರದಲ್ಲೂ ಕಾಲಿಡ್ತಾ ಇದ್ದಾರೆ, ದೊಡ್ಡ ಸಾಧನೆಯನ್ನು ಮಾಡ್ತಾಯಿದ್ದಾರೆ. ಸರ್ಕಾರ ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತಿದೆ. ಈಗಾಗಲೇ ಎಲ್ಲ ಕ್ಷೇತ್ರದಲ್ಲೂ ದೊಡ್ಡ ದೊಡ್ಡ ಮಟ್ಟದಲ್ಲಿ ಹೆಣ್ಣುಮಕ್ಳು ಗುರುತಿಸ್ಕೊಂಡಿದ್ದಾರೆ. ಬಟ್ ಈ ಒಂದು ಘಟನೆಗಳ ಮಧ್ಯೆ ಒಂದು ಅಪರೂಪದ ಘಟನೆಗಳಿಗೂ ಕೂಡ ನಡೆಯುತ್ತೆ. ಅಂಥದ್ರಲ್ಲೂ ಒಂದು ತನುಜ ಅನ್ನೋ ಪಾತ್ರದ ಒಂದು ಘಟನೆ. ಯಾಕೆಂದರೆ ಕೋವಿಡ್ ಸಂದರ್ಭದಲ್ಲಿ ಇದೊಂದು ಘಟನೆ ಆಗುತ್ತೆ. ನೀಟ್ ಎಕ್ಸಾಮ್ಗೋಸ್ಕರ ಶಿವಮೊಗ್ಗದಿಂದ ಬೆಂಗಳೂರಿಗೆ ಒಂದು ಜರ್ನಿ ಇದೆ. ಅದೊಂದು ರಣರೋಚಕ ಒಂದು ಜರ್ನಿ. ಆ ಜರ್ನಿಯನ್ನೇ ಇಟ್ಕೊಂಡು ಈಗ ಕನ್ನಡದಲ್ಲಿ ಒಂದು ಸಿನಿಮಾ ಬರ್ತಾಯಿದೆ, ತನುಜ ಅಂತ. ಈಗಾಗಲೇ ನೀವು ನೋಡಿರ್ಬೋದು ಸಿನಿಮಾದ ಟ್ರೇಲರ್ ಮತ್ತು ಸಾಂಗ್ಗಳು ತುಂಬ ದೊಡ್ಡ ಮಟ್ಟದ ಹಿಟ್ಟಾಗಿದೆ. ಆ ಒಂದು ರಣರೋಚಕ ಘಟನೆಗೆ ಒಂದು ಕಾರಣ ಏನಾಗುತ್ತೆ, ಆ ಘಟನೆಯನ್ನು ಇಟ್ಕೊಂಡು ಸಿನಿಮಾ ಮಾಡಿದರೆ ಅಂತ ಮೊದಲೇ ಹೇಳಿದೆ. ಅದರ ನಾಯಕಿ ತನುಜ ಆಗಿ ನಟಿಸಿರುವಂಥ ಸಪ್ತಪ ಅವರು ಇದೇ ಕ್ಯಾಂಪಸ್ನಲ್ಲಿ ಓದ್ತಾ ಇರೋದು. ಅವರನ್ನು ಹುಡ್ಕೊಂಡು ನಾವು ಬೆಂಗಳೂರು ಟು ಮಂಗಳೂರು ಬಂದಿದ್ವಿ. ತನುಜ ನಮ್ಮ ಜೊತೆಗಿದ್ದಾರೆ. ತನುಜ ಸಿನಿಮಾದ ಬಗ್ಗೆ ಮತ್ತು ಅವರ ಒಂದು ಓದಿನ ಬಗ್ಗೆ ಒಂದಷ್ಟು ಮಾತಾಡ್ತೋಣ ಬನ್ನಿ. ಹಾಯ್. ಸಪ್ತ ಅನ್ಬೋದಾ ತನುಜ ಅನ್ಬೋದಾ? ತನುಜ ರೀ. ನಿಜಕ್ಕೂ ಖುಷಿ ಆಯಿತು. ಸಿನಿಮಾದಲ್ಲಿ ಶಿವಮೊಗ್ಗ ಟು ಬೆಂಗಳೂರು ಬಂದಿರ್ತೀವಿ ಅಂದರೆ ಆ ಜರ್ನಿ ನಾವು ನಿಮ್ಮ ನೋಡಿಕೊಂಡು ಬೆಂಗಳೂರು ಟು ಮಂಗಳೂರು ಬಂದಿದ್ವಿ. ನಿಮ್ಮೂರು ತುಂಬ ಇಷ್ಟ ಆಯಿತು. ಥ್ಯಾಂಕ್ ಯು. ನಿಮ್ಮ ಕ್ಯಾಂಪಸ್ ಹೇಳ್ಬೇಕಾದ್ರೆ ಸಿಕ್ಕಾಪಟ್ಟೆ ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು ಸೋ ಮಚ್. ಈ ಸಿನಿಮಾದ ಇನ್ಸ್ಪಿರೇಷನ್ ಈ ಕಾಲೇಜ್ ಅಂತ ಅನ್ಸುತ್ತೆ. ಹೌದು, ಡೆಫಿನೆಟ್ಲಿ. ನಾನು ಕಾಲೇಜಲ್ಲೂ ಅಷ್ಟೇ ಎಲ್ಲ ಆ್ಯಕ್ಟಿವಿಟೀಸಲ್ಲಿ ತುಂಬ ಸಪೋರ್ಟ್ ಮಾಡ್ತಾರೆ. ಸೊ ಮೇ ಬಿ ಅದು ತುಂಬ ರಿಲೇಟ್ ಆಗುತ್ತೆ ಮೂವಿಗೆ. ಸಪ್ತಪ್ಪ ಅವರು ಈಗ ಆಲ್ರೆಡಿ ಸಾಕಷ್ಟು ಸಿನಿಮಾಗಳು ಮಾಡಿದ್ರಿ. ಜಲ್ಲಾಪಿಲ್ಲಿಂದ ಹಿಡಿದು ಇಲ್ಲಿ ತನಕ ಒಂದು 7-8 ಸಿನಿಮಾಗಳಾಗಿದೆ. ಎಲ್ಲ ದೊಡ್ಡ ದೊಡ್ಡ ಸಿನಿಮಾಗಳೇ. ಈ ತನುಜ ಅನ್ನೋದರು ಒಂಥರ ಎಮೋಷ್ನಲ್ ಕನೆಕ್ಟ್ ಆಗುತ್ತೆ ಆ್ಯಕ್ಚುಲಾಗಿ. ಯಾಕಂದರೆ ಹೆಣ್ಣುಮಕ್ಕಳು ಆ ಎಜುಕೇಷನ್ ಅಂತ ನಿಮಗೆ ಫಸ್ಟ್ ಈ ಸಿನಿಮಾದ ಆಫರ್ ಬಂದಿದೆ ಹೇಗೆ? ನನಗೆ ಲೈಕ್ ನಾನು ಬೈರಗಿ ಅಂತ ಮೂವಿ ಮಾಡ್ತಿದ್ದೆ. ಸೊ ಆವಾಗ ನನಗೆ ಡೈರೆಕ್ಟರ್ ಹರೀಶ್ ಸರ್ ಕಾಲ್ ಮಾಡ್ತಾರೆ, ಲೈಕ್ ಈ ಥರ ಮೂವಿ ತನುಜ ಅಂತ ಮಾಡ್ತಾಯಿದ್ವಿ, ರಿಯಲ್ ಬೇಸ್ ಸ್ಟೋರಿ ಅದು ಹಾಗೆ ಹೀಗೆ ಅಂತ ಹೇಳ್ತಾರೆ. ಬಟ್ ನಾನು ತನುಜ ಲೈಕ್ ಬೈರಗಿ ಮಾಡ್ತಿದ್ರಿಂದ ನನಗೆ ಈ ಮೂವಿ ಸ್ವಲ್ಪ ಎಜುಕೇಷನ್ಗೂ ಅಂದರೆ ಕ್ಲಾಶ್ ಆಗಬಾರ್ದು, 2 ಮೂವಿ ಜೊತೆಗೆ ಮಾಡಿ. ಮತ್ತು 10th ನಾನು ಅಕಾಡೆಮಿಕ್ ಪ್ರಾಬ್ಲಮ್ ಆದರೆ ಅಂತ ಬೇಡ ಅಂತ ಹೇಳಿಲ್ಲ, ಬಟ್ ಒಂದು ಪೆಂಡಿಂಗಲ್ಲಿ ಇಟ್ಟಿದ್ವಿ. ಸ್ವಲ್ಪ ಬೈರಗಿ ಆದಮೇಲೆ ಮತ್ತೆ ಸರ್ ಅಪ್ರೋಚ್ ಮಾಡಿದರು ಹರೀಶ್ ಸರ್. ಇಲ್ಲ, ನಮಗೆ ಸಪ್ತನೇ ಈ ಕ್ಯಾರೆಕ್ಟರ್ ಮಾಡಬೇಕು ಅಂತ ಹೇಳಿ ನನಗೆ ತುಂಬ ಖುಷಿ ಆಯಿತು. ಲೈಕ್ ಈ ಸ್ಟೋರಿ ಎಲ್ಲ ಕೇಳಿದಾದ್ಮೇಲೆ, ಯಾಕಂದರೆ ನಾನು ಒಂದು ಸ್ಟೂಡೆಂಟ್ ಆಗಿರೋದ್ರಿಂದ ನನಗೆ ಈ ಒಂದು ಪಾತ್ರಕ್ಕೆ ಜೀವ ತುಂಬಿಸೋಕೆ ತುಂಬ ಈಸಿ ಆಗುತ್ತೆ ಅಂತ ಅನಿಸ್ತು. ಹಾಗಾಗಿ ನಾನು ಈ ಮೂವಿಗೆ ಒಪ್ಕೊಂಡೆ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಾಸರಗೋಡು, ಆ ಸಿನಿಮಾದ ನಟನೆ ಈ ಸಿನಿಮಾಗೆ ಲೀಡ್ ಕೊಡ್ತಾ ಅಂತ ಒಂದು ಲೆಕ್ಕಾಚಾರದಲ್ಲಿ. ಹೌದು, ಆ್ಯಕ್ಚುಲಿ ಸರ್ ಡಿಸ್ಕಸ್ ಮಾಡ್ತಿರೋವಾಗ, ಅವರು ಹರೀಶ್ ಸರ್ ಅವ್ರ ಟೀಮ್ ಜೊತೆ ಡಿಸ್ಕಸ್ ಮಾಡ್ತಿರುವಾಗ ಅವ್ರಿಗೆ ಸರ್ಕಾರಿಯಲ್ಲಿ ಮಾಡಿರುವಂಥ ಪಲ್ಲವಿ ಕ್ಯಾರೆಕ್ಟರ್ ಮಾಡಿದರೆ ಹೇಗಿರುತ್ತೆ ಅಂತ ಒಂದು ಥಾಟ್ ಬರುತ್ತೆ. ಸೊ ಆಫ್ಕೋರ್ಸ್ ಸರ್ಕಾರಿಯಿಂದನೇ ಒಂದು ಲೀಡ್ ಅಂತ ಹೇಳ್ಬೋದು. ಈ ಸಿನಿಮಾ ಸಿಕ್ಕಿದ್ದ ಜಾಗನೇ ಒಂಥರ ರಣರೋಚಕ ಅಂತ ಹೇಳ್ಬೇಕು. ಯಾಕಂದರೆ ಬೈರಾಗಿ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತಾರೆ. ಅದರಲ್ಲಿ ಈ ಥರದೊಂದು ರಣರೋಚಕವಾದ ಕತೆ ಇಟ್ಕೊಂಡು ಬಂದಿರೋದು. ಆ ಸೆಟ್ಟಲ್ಲಿ ಇದ್ದಾಗ ಶಿವಣ್ಣ ಅವ್ರಿಗೆ ಅಥವಾ ಡೈರೆಕ್ಟ್ರಿಗೆ ಈ ಸಿನಿಮಾದ ಬಗ್ಗೆ ಏನಾದ್ರು ಮಾತಾಡಿದ್ರೆ? ನಾವು ಮೈಸೂರಲ್ಲಿ ಶೂಟಿಂಗ್ ಮಾಡ್ತಿದ್ವಿ ಬೈರಗಿಗೆ. ಆವಾಗ ಶಿವರಾಜ್ ಕುಮಾರ್ ಸರ್ ಕೇಳಿದರು, ನೀನು ತನುಜ ಅಂತ ಒಂದು ಮೂವಿ ಮಾಡ್ತಿದ್ಯಾ ಅಂತ ಅಲ್ವಾ? ನಾನು ಕೇಳ್ಪಟ್ಟೆ. ಅದು ಯಾವಾಗ ರಿಲೀಸ್ ಆಗ್ತಿದೆ, ಯಾವಾಗ ಶೂಟಿಂಗ್ ಆಗ್ತಿದೆ, ಇದೆಲ್ಲ ಕೇಳಿದ್ರು. ನಂಗೆ ತುಂಬ ಒಂಥರ ಸರ್ಪ್ರೈಸ್ ಆಯಿತು. ತನುಜ ಬಗ್ಗೆ ಇವ್ರಿಗೆ ಗೊತ್ತಿದೆ ಅಂತ. ನಾನು ಹೇಳಿದೆ, ಸರ್ ಲೈಕ್ ಇವಾಗ ಶೂಟಿಂಗ್ ನಡೀತಿದೆ, ಜೊತೆಗೆ ಮಾಡ್ತಾ ಇದ್ದೀವಿ, ತುಂಬ ಚೆನ್ನಾಗಿ ಬರ್ತಿದೆ, ನಾನು ಲೀಡ್ ಕ್ಯಾರೆಕ್ಟರ್ ಪ್ಲೇ ಮಾಡ್ತೀನಿ ಅಂತ ಹೇಳಿದೆ. ಅವ್ರಿಗೆ ತುಂಬ ಖುಷಿ ಆಯಿತು. ಸಪ್ತ ಸೀಕ್ರೆಟ್ ಏನು ಅಂತ ಬರ್ತಾ ಇದ್ದಂಗೆ ಎಲ್ಲ ದೊಡ್ಡ ದೊಡ್ಡ ಸ್ಟಾರ್ಸ್ಗಳ ಜೊತೆ ಆ್ಯಕ್ಟ್ ಮಾಡಿದ್ವಿ. ವಿಜಯ ರಾಘವೇಂದ್ರ ಅವರು, ಶಿವಣ್ಣ ಅವರು, ಡಾಲಿ ಅವರು, ಹೌದು. ಈಗ ಈ ಸಿನಿಮಾ ಆಗಿರ್ಬೋದು, ರಿಷಬ್ ಅವ್ರ ಸಿನಿಮಾ ಆಗಿರ್ಬೋದು. ಏನು ಸೀಕ್ರೆಟ್ ಅದು? ಸೀಕ್ರೆಟ್ ಅಂತ ಏನೂ ಇಲ್ಲ, ಬಟ್ ಒಂಥರ ಲಕ್ ಥರ. ನನಗೆ ನಾನು ಎಕ್ಸ್ಪೆಕ್ಟ್ ಮಾಡಿಲ್ಲ, ಅದು ಹಾಗೆ ಬಂದಿದ್ದನ್ನು ನಾನು ಬೇಡ ಅಂದಿಲ್ಲ, ಒಂದು ಆಪರ್ಚುನಿಟಿ ಯೂಸ್ ಮಾಡಿಕೊಂಡೆ. ಸೊ ಹಾಗಾಗಿ ಮೇ ಬಿ ಅದು ಮುಂದೆ ಹೋಗ್ತಾ ಬಂತು. ಏನು ಸೀಕ್ರೆಟ್ ಅಂತ ನನಗೇನು ಐಡಿಯಾ ಇಲ್ಲ. ಹೌದು, ಸೀಕ್ರೆಟ್ ಸಕ್ಸಸ್ ಸೀಕ್ರೆಟೇ ಇದ್ದೇ ಆ್ಯಕ್ಚುಲಿ. ನೀವು ಮಾಡಿರೋ ಸಿನಿಮಾಗಳೆಲ್ಲ ಅಷ್ಟೊಂದು ದೊಡ್ಡ ಹೆಸರು ಮಾಡಿದೆ. ಮತ್ತು ಇನ್ನು ಶಿವಣ್ಣ ಅವ್ರ ಬಗ್ಗೆ ಹೇಳಿದ್ರು, ನಿಮ್ಮನ್ನು ಗುರುತಿಸಿ ಮಾತಾಡ್ಸಿದ್ರು ನಿಮ್ಮ ಪಾತ್ರ ನೋಡಿ ಅಂತ. ಶಿವಣ್ಣ ಅಂದ ತಕ್ಷಣ ನೆನಪಾಗೋದು ಅದೇ ಸರ್. ನಂಗೆ ತುಂಬ ಖುಷಿ ಆಯಿತು, ಯಾಕಂದರೆ ಅವರು ನಮ್ಮ ಸರ್ಕಾರಿ ಮೂವಿ ನೋಡಿ ಈ ಪಲ್ಲವಿನೇ ನನಗೆ ನಾನು ಮೂವಿಯಲ್ಲಿ ಮಾಡಬೇಕು, ಕೀರ್ತಿ ಕ್ಯಾರೆಕ್ಟರ್ ಪ್ಲೇ ಮಾಡಬೇಕು ಅಂತ ಕೇಳಿದಾಗ ನಂಗೆ ತುಂಬ ಖುಷಿ ಆಯಿತು. ವಾವ್, ಸರ್ ಮೂವಿ ನೋಡಿದ್ದಾರೆ, ಸರ್ ಕೂಡ ರೆಕಗ್ನೈಸ್ ಮಾಡಿದ್ದಾರೆ ಅಂತ. ಅದಾದಮೇಲೆ ನಾನು ಫಸ್ಟ್ ಡೇ ಶೂಟಿಂಗ್ ಹೋದಾಗ ಅವ್ರು ನೋಡಿ ಫುಲ್ ಭಯ ಆಯಿತು ನನಗೆ, ಹೇಗಪ್ಪ ಮಾತಾಡ್ಸೋದು ಅಂತ. ಬಟ್ ಅವರು
ನನ್ನ ಹತ್ರನೇ ಬಂದರು. ಲೈಕ್ ಲಿಟ್ರಲಿ ಅವ್ರು ಅಲ್ಲಿ ನಿಂತಿದ್ರೆ ಅವರೇ ನನ್ನ ಹತ್ರ ಬಂದು, ಏನಮ್ಮ ನಿನ್ನ ಪಲ್ಲವಿ ತುಂಬ ಚೆನ್ನಾಗಿ ಮಾಡಿದ್ಯಾ ಮೂವಿಯಲ್ಲಿ, ಹಾಗೆ ನಾನು ಫುಲ್ ಫ್ಲ್ಯಾಟ್ ಅವ್ರನ್ನ ನೋಡಿ ಹಾಗೆ ಥ್ಯಾಂಕ್ ಯು ಸರ್ ಅಂತ ಹೇಳ್ತಾರೆ. ಆಮೇಲೆ ಒಂದು ಕಾವೇರಿ ಮೈಸೂರಲ್ಲಿ ಶೂಟಿಂಗ್ ಇತ್ತು, ಕಾವೇರಿ ನದಿ ಹತ್ರ. ಸೊ ಅಲ್ಲಿ ಅಂತೂ ಫುಲ್ ಫೋರ್ಸಲ್ಲಿ ನೀರೆಲ್ಲ ಹೋಗ್ತಾ ಇದೆ. ಅಲ್ಲಿ ನಂಗೆ ಫುಲ್ ಈ ಕಡೆ ಒಂದು ರೋಪ್ ಆ ಕಡೆ ಒಂದು ರೋಪ್ ಹಾಕಿದ್ರು. ನೀನು ರೋಪ್ ಹಾಕ್ಬಿಟ್ಟು ಬರಬೇಡ ಅಂತ ಹೇಳಿದ್ರು, ನೀನು ನನ್ನ ಮೇಲೆ ನಂಬಿಕೆ ಇಟ್ಟು ಬಾ, ಆ ಥರ ನೀನು ನನ್ನ ಮೇಲೆ ಟ್ರಸ್ಟ್ ಇದೆ, ನೀನು ಹಾಗೆ ಬಾ, ನಾನು ನೋಡ್ಕೊಡ್ತೀನಿ ನಿನ್ನ ಅಂತ ಆ ಥರ. ಸೊ ಅದೆಲ್ಲ ತುಂಬ ಖುಷಿ ಆಯಿತು. ಹೌದು, ಒರಿಜಿನಲ್ ಆಗಿ ಮಾಡಿ. ಅಂದರೆ ಫುಲ್ ಫೋರ್ಸ್ ಇತ್ತು ನೀರು. ಲೈಕ್ ನಾನು ಲಂಗದಾವರಿ ಹಾಕಿದ್ದೆ. ಸೊ ಈ ಕಡೆ ಹೋದರೆ ಈ ಕಡೆ ಹೋಗ್ತೀನಿ, ಆ ಕಡೆ ಹೋದರೆ ಆ ಕಡೆ ಹೋಗ್ತೀನಿ. ಸೊ ಆದರೆ ಸರ್ ನಂಗೆ ತುಂಬ ಚೆನ್ನಾಗಿ ಮ್ಯಾನೇಜ್ ಮಾಡಿಕೊಂಡ್ರು. ಲೈಕ್ ತುಂಬ ಹೆಲ್ಪ್ ಮಾಡಿದ್ರು. ಇಲ್ಲ ನೀನು ರೋಪ್ ಹಾಕಬೇಡ, ನನ್ನ ಮೇಲೆ ಪೂರ್ತಿ ಟ್ರಸ್ಟ್ ಇಟ್ಟು ಬಾ ಅಂತ. ಸೊ ಅದೆಲ್ಲ ಕೇಳಿದಾಗ ತುಂಬ ಖುಷಿ ಆಯಿತು. ಆ್ಯಂಡ್ ಅಲ್ಲೂ ಅಷ್ಟೇ ತನುಜಾ ಬಗ್ಗೆ ಕೇಳ್ತಾಯಿದ್ರು ಅವರು. ತನುಜಾ ಅಂತ ಮೂವಿ ಬರ್ತಾ ಇದೆ ಅಂತ ಅಲ್ವಾ, ತುಂಬ ಚೆನ್ನಾಗಿದೆ, ಪೋಸ್ಟರ್ ಎಲ್ಲ ನೋಡಿದೆ ಅಂತ ಹೇಳ್ತಾರೆ. ಆವಾಗಲೂ ತುಂಬ ಖುಷಿ ಆಯಿತು. ನಿಮಗೂ ಕೂಡ ನಿಮ್ಮ ಮಾತಾಡೋದಲ್ಲ ಗೊತ್ತಾಗ್ತದೆ ಶಿವಣ್ಣ ಅಂದರೆ ಸಿಕ್ಕಾಪಟ್ಟೆ ಫೇವ್ರೇಟ್ ಅಂತ. ಯಾವ ಸಿನಿಮಾ ನಿಮ್ಗೆ ಅಷ್ಟೊಂದು ಕಾಡುತ್ತೆ ಶಿವಣ್ಣ ಅಂತ? ಅವ್ರದ್ದು ಎಲ್ಲ ಮೂವೀಸ್ ನನಗೆ ತುಂಬ ಇಷ್ಟ. ಪರ್ಟಿಕ್ಯುಲರ್ ಮೂವೀಸ್ ಅಂತಲ್ಲ, ಯಾಕಂದರೆ ಅವ್ರು ಎಲ್ಲ ಮೂವೀಸಲ್ಲೂ ಡಿಫ್ರೆಂಟ್ ಕ್ಯಾರೆಕ್ಟರ್ ಪ್ಲೇ ಮಾಡ್ತಾ ಬಂದರು. ಹಾಗೆ ನಮಗೂ ಕೂಡ ಅದೆಲ್ಲ ಕ್ಯಾರೆಕ್ಟರ್ಸ್ ತುಂಬ ಇಷ್ಟ ಆಗ್ತಾ ಬಂತು. ಹೌದು. ತನುಜ ಸಿನಿಮಾ ಆದಮೇಲೆ ಅವ್ರಿಗೇನಾದ್ರು ಈ ಕಂಟೆಂಟ್ ಬಗ್ಗೆ ಏನಾದ್ರು ಮಾತಾಡಿದ್ರೆ, ಶಿವಣ್ಣ ಆಗಿರ್ಬೋದು ಅಥವಾ ರಿಷಬ್ ಇದ್ರ ಬಗ್ಗೆ ಲೈಕ್ ಅವ್ನು ಮೀಟ್ ಮಾಡೋಕ್ಕೆ ಅವಕಾಶ ಸಿಕ್ಕಿಲ್ಲ. ಬಟ್ ನಾವು ಟ್ರೈ ಮಾಡಿದ್ವಿ ಏನಾದರೂ ಬೈಟ್ಸ್ ಏನಾದರೂ ಸಿಕ್ಬೋದು. ಬಟ್ ಅವರು ಇನ್ನೊಂದು ಮೂವಿಯಲ್ಲಿ ಬ್ಯುಸಿ ಇದ್ದಾರೆ ಅಂತ ಗೊತ್ತಾಯಿತು. ಬಟ್ ಲೇಟರ್ ಅವ್ರು ಬ್ಯುಸಿ ಇದ್ದಾರೆ ಅಂತ ಗೊತ್ತಾಯಿತು. ಬಟ್ ಡೆಫಿನೆಟ್ಲಿ ಅವ್ರನ್ನ ಮೂವಿ ನೋಡ್ತಾರೆ ಅನ್ನೋ ನಂಬಿಕೆ ಇದೆ. ನೋಡಬೇಕು ಏನು ಹೇಳ್ತಾರೆ ಅಂತ. ಮತ್ತು ಅವರು ಕಾಲಲ್ಲಿ ಒಂದ್ಸಲ ಕಾಲ್ ಮಾಡಿ ಹೇಳಿದರು ಮನೆಗೆ ಬಾ ಮಾತಾಡೋಣ ಅಂತ. ಸೊ ಹಾಗಾಗಿ ಒಂದು ನೋಡಬೇಕು ಹೇಗೆ ಅವ್ರ ಮೂವಿ ನೋಡ್ತಾರೋ. ಆ್ಯಂಡ್ ಡೆಫಿನೆಟ್ಲಿ ಒಂದು ಒಳ್ಳೆ ಕಾಂಟೆಂಟ್ ಮೂವಿನ ಅವ್ರು ಸರ್ ನೋಡ್ತಾರೆ. ಹಾಗಾಗಿ ಒಂದು ಅವ್ರ ಕಡೆಯಿಂದ ಅಂತೂ ಸಪೋರ್ಟ್ ಇದ್ದೇ ಇದೆ. ಯಾಕಂದರೆ ಬೈರಗಿ ಟೈಮಲ್ಲಿ ಅವ್ರು ಮೆನ್ಷನ್ ಮಾಡಿದ್ರು ಈ ತನುಜಾ ಮೂವಿ ಬಗ್ಗೆ ನೋಡಿದ್ದೀನಿ ಅಂತ. ಸೊ ಅದು ತುಂಬ ಖುಷಿ ಇದೆ. ಹೌದು. ಬೈರಗಿ ಅಂದ ತಕ್ಷಣ ಇನ್ನೊಂದು ನೆನಪಾಗೋದು ಡಾಲಿ ಅವರು. ಡಾಲಿ ಅವರು ಅಂದ ತಕ್ಷಣ ಈ ಸಮಾಜದಲ್ಲಿ ಏನೇ ಆದರೂ ಮಾತಾಡ್ತಾರೆ, ಅಥವಾ ಬಡತನದಲ್ಲಿ ಬಂದರು ಅಥವಾ ಹೆಣ್ಮಕ್ಳು ಸಬಲೀಕರಣ ಇದ್ರ ಬಗ್ಗೆ ಎಲ್ಲ ತುಂಬ ಮಾತಾಡ್ತಾರೆ. ಧನಂಜಯ್ ಅವರು ಎಷ್ಟು ಅವ್ರ ಜೊತೆ ಒಂದು ನಡ್ಸೋವಂಥದ್ದು. ಹೌದು. ಲೈಕ್ ಬೈರಗಿ ಮೂವಿಯಲ್ಲಿ ಲೈಕ್ ಅವರು ಶಿವರಾಜ್ ಕುಮಾರ್ ಸರ್ ಹಾಗೂ ಡಾಲಿ ಸರ್ ಜೊತೆಗೆ ಮತ್ತೆ ಈ ಮೂವಿಯಲ್ಲಿ ಕಾಣಿಸ್ತಾ ಇದ್ದಾರೆ ಅಂತ ಕೇಳಿಯೇ ತುಂಬ ಖುಷಿ ಆಯಿತು. ಅವರು ಇಬ್ಬರು ಹೌದು ಟಗರು ಆದಮೇಲೆ ಮತ್ತೆ ಆಡಿಯನ್ಸ್ನ ಎಲ್ಲರೂ ವೇಟ್ ಮಾಡ್ತಿದ್ರು ಯಾವ ಮೂವಿಯಲ್ಲಿ ಮಾಡ್ತಾರೆ ಅಂತ. ಬಟ್ ಜೊತೆಗೆ ಬೈರಗಿಯಲ್ಲಿ ಅವ್ರ ಕಾಂಬಿನೇಷನ್ ನೋಡೋಕ್ಕೆ ಸಿಗುತ್ತೆ. ಸೊ ಆ ಮೂವಿಯಲ್ಲಿ ನಾನು ಪಾರ್ಟ್ ಆಗಿದ್ದೀನಿ ಅಂತ ಹೇಳಿ ತುಂಬ ಖುಷಿ ಆಯಿತು. ಆ್ಯಂಡ್ ಅವರು ಡಾಲಿ ಸರ್ ಅಂತೂ ತುಂಬ ಫ್ರೆಂಡ್ಲಿ, ಒಂದು ತುಂಬ ಸಪೋರ್ಟ್ ಕೂಡ ಮಾಡ್ತಾರೆ. ಒಂದು ಈ ಥರ ಸೀನ್ ಇದೆ, ಯಾವುದಾದ್ರೂ ಒಂದು ಸೀನ್ ಇದೆ ಅಮ್ಮ ಈ ಥರ ಮಾಡು ಚೆನ್ನಾಗಿರುತ್ತೆ ಅಂತ ಎಲ್ಲ ಸಜೆಷನ್ ಕೊಡ್ತಾರೆ. ಸೊ ತುಂಬ ಖುಷಿ ಆಯಿತು ಅವ್ರನ್ನ ಮೀಟ್ ಮಾಡಿ ನನಗೆ.